ಹಾಯ್ ಆಲ್, ಇದು ಸಂಕ್ರಾಂತಿ ಹಬ್ಬದ ಮಿನಿ ವ್ಲಾಗ್. ಸ್ವಲ್ಪ ಲೇಟಾಗಿ ಬಂದಿದೆ ಈ ವಿಡಿಯೋ. ಬೆಳಗ್ಗೆನೇ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಪೊಮೊಗ್ರೆನೇಟ್ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ. ಇದು ಡೈಲಿ ಕುಡಿದ್ರೂ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ವಾರದಲ್ಲಿ 1-3 ದಿನನಾದರೂ ಈ ಥರ ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಾದಮೇಲೆ ನಾನು ಎಳ್ಳು ಬೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಎಳ್ಳು ಮತ್ತು ಕಡಲೆಬೀಜ ಎಲ್ಲ ಅದು ಹುರ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಪೊಂಗಲ್ ಮಾಡೋಣ ಸಿಂಪಲ್ಲಾಗಿ ಅಂತೇಳಿ ಹೆಸರುಬೇಳೆ ಮತ್ತು ಅಕ್ಕಿ ಸೇಮ್ ಮೆಜರ್ಮೆಂಟಲ್ಲಿ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ವಾಶ್ ಮಾಡಿ ಒಂದು 3 ವಿಷಲ್ ಕೂಗ್ಸೋಕೆ ಇಟ್ಟಿದ್ದೀನಿ. ಹಾಗೆ ಅದ್ರ ಜೊತೆ ಟೊಮೆಟೊ ಬಾತ್ ಮಾಡೋಣ ಅಂತ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ರುಬ್ಕೊಳ್ಳಿಕ್ಕೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದ್ರ ಜೊತೆ ಅಕ್ಕಿ ಮತ್ತು 1:2 ಕಾಂಬಿನೇಷನಲ್ಲಿ ನೀರು ಮತ್ತು ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ 1 ಲೀಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ತೀನಿ. ಹಾಗೆ ಸಿಂಪಲ್ಲಾಗಿ ಪೊಂಗಲ್ ಮಾಡಿಕೊಂಡೆ ನಾನು. ಒಂದು ಕಡೆ ನನ್ನ ಮಗ ಪೂಜೆ ಮಾಡ್ದೆ, ಹಾಗಾಗಿ ನಮಗೆ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಈಸಿ ಆಯಿತು. ಹಾಗೆ ಅವ್ರ ಮ್ಯಾಮಿಗೆ ಕೊಡಲಿಕ್ಕೆ ನಾನು ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಹಾಗೆ ಮಕ್ಕಳು ಸ್ಕೂಲ್ಗೂ ಕೂಡ ಹೋದರು, ಬಾಕ್ಸ್ಗೂ ಹಾಕಿದೆ. ಹಾಗೆ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಕಡೆ ಹೊರಟ್ವಿ. ಅಲ್ಲಿ ನಾನು ಸಂತೆಲಿ ಸೊಪ್ಪು ತರಕಾರಿ ಎಲ್ಲ ಆಲ್ಮೋಸ್ಟ್ ತೊಗೊಂಡು ಅಲ್ಲಿಂದ ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ. ಬರ್ತಾ ದಾರಿಲಿ ನಾನು ಸಾಸ್ ಖಾಲಿಯಾಗಿದ್ದು, ನನ್ನ ಮಗ ಗೋಬಿ ಮಂಚೂರಿ ಕೇಳ್ದ ಅಂತೇಳಿ ಸಾಸ್ ಎಲ್ಲ ತೊಗೊಂಡು ಮನೆಗೆ ಬಂದು ಸಂಜೆ ಗೋಬಿ ಮಂಚೂರಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಾನು ಚಾಕುಲ್ ಕಟ್ ಮಾಡಿಕೊಟ್ಟೆ, ನನ್ನ ಮಗ ಚಾಪರಲ್ಲಿ ಕಟ್ ಮಾಡಿದೆ. ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿ ಗೋಬಿ ಮಂಚೂರಿ ಬಂದಿತ್ತು. ಹಾಗೆ ಸಿಂಪಲ್ಲಾಗಿ ಮನೇಲೇ ಈಸಿಯಾಗಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ನಾವೇ ಮಾಡ್ಕೋಬೋದು. ಹಾಗೆಯೇ ಕಡೂರಲ್ಲಿಂದ ತೊಗೊಂಡು ಬನ್ನಿ, ಇಲ್ಲ ಅಲ್ಲೇ ಹೋಗಿ ತಿನ್ಕೊಂಬರೋಣ ಅಂತ ಹಠ ಮಾಡ್ತಿದ್ರು. ಹಾಗೆ ಬೇಡ, ನಾನು ಮನೇಲೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಸಿಂಪಲ್ಲಾಗಿ ಗೋಬಿ ಮಂಚೂರಿ ಮಾಡಿಕೊಟ್ಟೆ. ಆವಾಗವಾಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಕೆಮಿಕಲ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದನ್ನು ಕೂಡ ಬಳಸೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಪೂರ್ತಿ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಅಲ್ಲೋಗಿ ವಾಚ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.